ನಮ್ಮ ಮೇಲೆ ಬಹಳ ಅಪಾರ ಅಭಿಮಾನವನ್ನು ಹೊಂದಿರತಕ್ಕಂಥ ನಮ್ಮ ಧನರಾಜ್ ತಾಡಂಪಳ್ಳಿ ಅವರಲ್ಲಿ ಮತ್ತು ನಮ್ಮ ಅರ್ಜುನ ಕನಕ್ ಅವರಲ್ಲಿ, ನಮ್ಮ ಶ್ರೀಮಠದ ಸದ್ಭಕ್ತರಾದಂಥ ಬಸವೇಶ್ವರ ಹೀರಾ ಅವರಲ್ಲಿ, ಮತ್ತು ನಮ್ಮ ಮಠದ ಅತ್ಯಂತ ಆತ್ಮೀಯ ಅಭಿಮಾನಿ ಭಕ್ತರಲ್ಲಿ ಒಬ್ಬರಾದಂಥ ನಮ್ಮ ಬಸವರಾಜ ಬೆಟಗೇರ ಅವರಲ್ಲಿ, ನಿಮ್ಮದು ಎಲ್ಲರದ್ದು ಹೆಸರು ಹೇಳಿ. ಇವತ್ತೊಂದು ದಿವಸ ಇದೆ. ನಿಮ್ಮೆಲ್ಲರಲ್ಲಿ ನನ್ನ ಶರಣುಗಳನ್ನು ಸಲ್ಲಿಸಿ ಭಾಳ ಅಪರೂಪದ ಚಿಂತನೆ ಸಾಗಿ ಬಂತು. ಭಗವದ್ಗೀತಾ ಮಧುಸೂದನ ಸರಸ್ವತಿಯವರು ಒಂದು ಮಾತು ಹೇಳ್ತಾರೆ, ಗೀತಾ ಸುಗೀತಾ ಕರ್ತವ್ಯ ಕಿಮನ್ನೇ ಶಾಸ್ತ್ರ ವಿಸ್ತರೈ. ಒಂದು ಗೀತಾ ಕೇಳ್ರಿ, ಭಾಳ ಶಾಸ್ತ್ರ ಓದೋದ್ರಾಗೇನು ಅರ್ಥ ಐತಿ ಅಂದರೆ ಎಲ್ಲ ಶಾಸ್ತ್ರಗಳ ಸಾರ ಗೀತಾ ಅಂತ ಅರ್ಥ. ಅಂಥ ಭಗವದ್ಗೀತೆಯ 12ನೇ ಅಧ್ಯಾಯದ 13ನೇ ಶ್ಲೋಕ, ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ. ಜ್ಞಾನಿ ಭಕ್ತ ಹೇಗಿರ್ತಾನ ಎಂಬುದನ್ನು ಹೇಳಕತ್ತಿದ್ದಾರೆ. ಅವನ ಇರುವಿಕೆಯನ್ನು ನೋಡಿ ನಮ್ಮ ಇರುವಿಕೆಯನ್ನು ತಿದ್ದುಕೋಬೇಕಂತ ಹೇಳಿ ಈ ಶ್ಲೋಕವನ್ನು ನಾವು ನಿಮಗೆ ಹೇಳಕ್ಕೆ ಹೊಂಟಿದ್ದೇವೆ. ಈಗ ಅದ್ವೇಷ್ಟಾ ಸರ್ವಭೂತಾನಾಂ, ಎಲ್ಲ ಜೀವಿಗಳಲ್ಲಿ ಅವನಿಗೆ ಅದ್ವೇಷ್ಟ ಇರ್ತದೆ. ಅಂದರೆ ಯಾರ ಮೇಲೂ ದ್ವೇಷ ಇರೋದಿಲ್ಲ. ಆಮೇಲೆ ನೋಡಮ್ಮ, ಅದನ್ನು ಮೊದಲು ಶಬ್ದಶಾರ್ಥ ಹೇಳ್ತೀನಿ. ಆಮೇಲೆ ಮೈತ್ರ, ಎಲ್ಲರೊಂದಿಗೆ ಪ್ರೀತಿಯಿಂದ ಇರ್ತಾನೆ. ಎಲ್ಲರ ಮ್ಯಾಗೆ ಕರುಣಾ ದಯಾ ಇರ್ತದೆ ಅವನಿಗೆ. ಅಲ್ಲದೆ ನಿರ್ಮಮ, ಮತ್ತೆ ಹೆಂಗಿರ್ತಾನಂತವ, ಅವನಲ್ಲಿ ಮಮಕಾರ ನಂದನ್ನೋದಿರಂಗಿಲ್ಲ. ನಿರ್ಮಮ ನಿರಹಂಕಾರ ಅನ್ನೋದನ್ನ, ನಿರಹಂಕಾರ ಅನ್ನೋದ್ರಿಂದ ನಾನು, ನಿರ್ಮಮ ಅನ್ನೋದ್ರಿಂದ ಮಮಕಾರ, ಅಹಂಕಾರ ಮಮಕಾರ ಇರೋದಿಲ್ಲ ಅವನಲ್ಲಿ. ಸಮ ದುಃಖ ಸುಖ ಕ್ಷಮಿ, ಸಮ ದುಃಖ ಸುಖ, ಸುಖ ದುಃಖಗಳನ್ನು ಸಮನಾಗಿ ಕಾಣ್ತಾನೆ. ಕ್ಷಮೆ, ತಾಳ್ಮೆಯುಳ್ಳವನಾಗಿರ್ತಾನೆ ಜ್ಞಾನಿ ಭಕ್ತ. ಎಷ್ಟು ವಿಚಾರ ಐತೆ ನೋಡ್ರಿ. ಒಂದೊಂದು ಹೇಳ್ಕೊತ ಆದ್ರೆ ಬಹುತೇಕ ಇದರ ನೋಡ್ರಿ, ಅದ್ವೇಷ್ಟ ಅಂಬುದು ಒಂದು ತಾಸು, ಮೈತ್ರ ಅಂಬುದು, ಮೈತ್ರ ಅಂದ್ರೆ ಎಲ್ಲರಲ್ಲಿ ಪ್ರೀತಿ ಉಳ್ಳವನಾಗಿರ್ತಾನೆ, ಇದು ಒಂದು ತಾಸು ಹೇಳಬೇಕು. ಕರುಣೆ ಉಳ್ಳವನಾಗಿರ್ತಾನೆ, ಇದು ಒಂದು ತಾಸು ಹೇಳಬೇಕು. ನಿರ್ಮಮ, ಅವನಲ್ಲಿ ಮಮಕಾರ ಇರೋದಿಲ್ಲ, ಇದು ಒಂದು ತಾಸು ಹೇಳಬೇಕು. ನಿರಹಂಕಾರಿ ಆತ, ಇದನ್ನು ಒಂದು ತಾಸು ಹೇಳತ್ತೀನಿ. ಇನ್ನು ಸಮ ದುಃಖ ಸುಖ, ಇದು ಎಷ್ಟನೇದನ್ನು ಲೆಕ್ಕ ಹಾಕ್ಲಕತ್ತೀನಿ, ನೀವೇನು 6ನೇದು. ಇದನ್ನು ಒಂದು ತಾಸು ಹೇಳಬೇಕು. ಕ್ಷಮಿ, ಟೋಟಲಿ ಎಷ್ಟಾಯಿತು, 7 ತಾಸು ಆಯಿತು. ಗಡಿ ಗೌಣಗ ಅಪ್ಪುಗಳಂತಾರೆ, ನೀವು ಹೇಳ್ಕೊತ ಕುಂದ್ರಿ, ನಾವು ಊಟ ಮಾಡಿ ಮತ್ತೆ ಬಂದು ಕುಂದಿರ್ತೀವಿ ಬೇಕಾದ್ರೆ. ಇಲ್ಲ ಹೋದ್ರೆ ನಾ ಹೋಗ್ತೀನಿ ಅಂತ ಕುಂತಾರ ಆಗಲೇ ಅವರು. ನಮಗೆ ವಿಸ್ತರಿಸಿ ಹೇಳಕ್ಕೂ ಬರ್ತದೆ, ಸಂಕ್ಷೇಪಿಸಿ ಹೇಳಕ್ಕೂ ಬರ್ತದೆ. ಮಜ್ಜಿಗೆ ಪೂರ್ತಕ ರಾಮಾಯಣ ಅಂತ ಹೇಳ್ತಾರಲ್ಲ, ಗಂಡನ ಮನ್ಯಾಗ ಊಟ ಕುಂದ್ರಿಸಿ ಗೌಡ್ರ ಮನೆಗೆ ಮಜ್ಜಿಗೆ ಕೇಳಕ್ಕೆ ಹೋಗಿಲ್ಲ ಅಂತ ಅಕ್ಕಿ. ಗೌಡ್ರು ಸೊಸಿ
ಆಧ್ಯಾತ್ಮ ಪ್ರೀತಿ ಹೆಣ್ಮಗಳು, ಇದು ಗಂಡನ ಮನೆ ಸಂಸ್ಕಾರ ಇಲ್ಲದ ಮನೆ, ಹೊರಗೆ ಹೋಗಂಗಿರಲಿಲ್ಲ. ಗೌಡ್ರು ಸಿಟ್ಟಿಗೆ ಇರಬೇಡ್ರಿ, ಮೊದಲು ಗೌಡ್ರು ಮಂದಿ ಹೊರಗೆ ಹೋಗಂಗಿರಲಿಲ್ಲ. ಅವು ಮದುವೆ ಆಗಿ ಮನೆಗೆ ಹೋಗ್ಕೊಂಡು ಅಂದ್ರೆ ಹೆಣಾಗೆ ಹೊರಗೆ ಬರ್ಬೇಕು, ಹಂಗಿತ್ತು ಅವಾಗ. ಆಕಿ ಊರಾಗ ರಾಮಾಯಣ ಹಚ್ಚಾರ ಹೋಗೇ ಇಲ್ಲ ಕೇಳಾಕ, ಆಕಿ ಕೇಳ್ಬೇಕಂತ ಕಾತುರ. ಆಕೆ ಅಲ್ಲಂತ ರಾಮಾಯಣ ಹಚ್ಚಾರ ಹೋಗ್ತೇನೆ ಕೇಳ, ದಿನ ಹೋಗ್ತೇನೆ ಅವ ಅಂದಕ್ಕೆ. 3 ತಿಂಗಳಾಯ್ತು ರಾಮಾಯಣ ನಡೆದು. ಏನೇನು ಕೇಳಿದೆ ಎಲ್ಲ ಹೇಳು, ಮಜ್ಜಿಗೆ 1 ಚರಿಗಲ್ಲ 2 ಚರಿಗೆ ಒಯ್ಯಿ ಅಂದ್ಲಂತ. ಆಕೆ ಹಣಿ ಬಡ್ಕೊಂಡು 3 ತಿಂಗಳು ಹೇಳಿದ್ದು. ಎಲ್ಲ ಹೇಳಿ ಮಜ್ಜಿಗೆ ಒಯ್ಯಬೇಕು, ನಾ ಎಲ್ಲ ಹೇಳೇ ಮಜ್ಜಿಗೆ ಒಯ್ತೀನಿ ಅಂತ ಹೇಳಿಲ್ಲಂತ. ಭಾಳ ಚಂದಕ್ಕಿ ಮಜ್ಜಿಗೆ ಕೇಳಕ್ಕೆ ಬಂದಕ್ಕಿ. ದಶರಥ ಕಂದ ಭೂಮಿಗೆ ಬಂದ, ರಾವಣನ ಕೊಂದ, ಸೀತೆಯ ತಂದ, ಮುಗಿತು ರಾಮಾಯಣ ಅಂತಂದಕ್ಕಿ. ಹಂಗೆ ಮಜ್ಜಿಗೆ ಪೂರ್ತಕ್ಕೆ ರಾಮಾಯಣ ಹೇಳ್ದಂಗೆ ಇವತ್ತಿನ ವಿಚಾರ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಜ್ಞಾನಿಯಾದಂಥ ಸಂತ, ಮಹಂತ, ಮಹಾತ್ಮ, ಭಕ್ತ ಹೆಂಗಿರ್ತಾನೆ? ಸರ್ವಭೂತಾನಾಂ ಅದ್ವೇಷ್ಟ. ಸಂಸ್ಕೃತ ಅದನ್ನು ನಿಜಗುಣ ಶ್ರೀಗಳು ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪದೆ ಚಂದಮಮ ಅಂತ ಅದನ್ನು ಕನ್ನಡ ಅನುವಾದ ಮಾಡಿ ಹೇಳಿದರು. ಯಾರ ಮೇಲೂ ದ್ವೇಷ ಇರಬಾರ್ದು. ಅವಾಗ ನೀ ಭಕ್ತ ಆಗುತ್ತೆ, ಅವಾಗ ನೀ ಜ್ಞಾನಿ ಆಗುತ್ತೆ. ಯಾರು ಗೂಡನು ದ್ವೇಷ ಬೇಡ ಅಂತಾರ, ಬಂತ ಕಿರಿಕಿರಿ. ನಿಮಗೆ ಕೇಳಿ, ಯಾರು ಗೂಡನು ದ್ವೇಷ ಬೇಡ, ಸ್ವಸಿಗೂಡ ಹೆಂಗ ಬಂತ, ಅತ್ತಿಗೂಡ ಹೆಂಗ, ಅದು ಸುಲಭ ಇಲ್ಲ. ನಮ್ಮ ಮನಸ್ಸೇ ಭಾಳ ವಿಚಿತ್ರ ಐತಿ. ಬೇಕಾದವ್ರ ಮ್ಯಾಗ ಪ್ರೇಮ, ಬೇಡಾದವ್ರ ಮ್ಯಾಗ ದ್ವೇಷ. ನಿಮಗೆ ಸದ್ದ ನಮ್ಮ ಮ್ಯಾಗ ದ್ವೇಷ ಯಾಕೆ? ಹೊಟ್ಟೆ ಹಸ್ತದ, ಟೈಮ್ ಆಗ್ಯದ, ಇಂಥ ಮೊಳಕಲ್ ಚಿಣಿ ಎಲ್ಲಾಕತ್ತೇವ ಅದ್ರಾಗ. ತಾಯಂದಿರು ಗಟ್ಟಿ ಅಂತ ಅನಿಸ್ತದೆ ನನಗೆ. ಈ ಕಂಪ್ನಿ ಇವ್ರೇನು ಚೇರ್ ಮ್ಯಾಗ ಕುಂತ್ರು ಎದ್ದದ್ದು ಹೋಗಿ ಗಪ್ಪ ಗಪ್ಪ ಬಿಗದು ಬಂದು ಕುಂದಿರ್ತಾ ಇದ್ದಾರೆ. ನೋಡಿ ಒಂದಿಷ್ಟು ಮಂದಿ, ಎಲ್ಲರಿಗೆ ಅನ್ನಂಗಿಲ್ಲ ನಾನು. ನೋಡಿರ್ತೀವಿ ನಾವು, ಎಲ್ಲ ಕಡೆ ಲಕ್ಷ್ಯ ಹೊಂಟಿರ್ತೀವಿ ಅಂದ್ರಿ. ನಮ್ಮ ತಾಯಂದಿರು ಹಳೆಗಾಡಿಲ್ಲ ನೋಡ್ರಿ, ಇನ್ನೂ 1 ತಾಸು ಹೇಳಿದ್ರು ಹಿಂಗೆ ಕುಂದಿರ್ತಾರೆ. ಹೌದಲ್ರಿ? ಎಲ್ಲರೊಡನೆ ದ್ವೇಷ ಬೇಡ ಅಂತಾರೆ. ಮಹಾವಿದ್ವಿಷಾವಹೇ ಉಪನಿಷತ್ ಶಾಂತಿ ಮಂತ್ರವು ಕೂಡ ಯಾರ ಜೊತೆನೂ ದ್ವೇಷ ಬೇಡ. ಬೇಡ ಅಂತೀವಿ, ಬಂದು ಬಿಡ್ತದೆ. ಈ ಕಾಂಗ್ರೆಸ್ನವ್ರು ಬಂದಾರೆ, BJPಗೆ ದ್ವೇಷ ಮಾಡ್ತಾರೆ. ಮಾಡ್ತಾರೋ ಬಿಡ್ತಾರೆ ಗೊತ್ತಿಲ್ಲ. ಮದುವೆಗಾರ ಮತ್ತು ಹೊಸ ಮಂದಿ ಕೂಡಿರ್ತಾರೆ, ನೋಡಿಲ್ಲ. ಇವ್ರ ಮದುವೆಗೆ ಅವ್ರು ಹೋಗ್ತಾರೆ, ಅವ್ರ ಮದುವೆಗೆ ಇವ್ರು. ನಮಗೆ ಜಗಳ ಆಡಕ್ಕೆ ಹಚ್ತಾರೆ ನೋಡ್ರಿ, ಸುಮ್ಮನೆ ನಡಬರಕ್ಕೆ. ನಾ ಹೇಳ, ಇದೊಂದು ಪ್ರಕ್ರಿಯೆ ಅನಿವಾರ್ಯ ಇರ್ತದೆ. ರಾಜಕೀಯ ವ್ಯವಸ್ಥೆ ನಾವು ಹೊಂದಾಣಿಕೆ ಮಾಡ್ಕೋಬೇಕು, ಎಲೆಕ್ಷನ್ ಮಾಡಬೇಕು. ಅವತ್ತ ಅವರಿಗೆ ಜಯ ಅನ್ರಿ. ಆದರೆ ಎಲೆಕ್ಷನ್ ಮುಗಿದ ಮೇಲೆ ನೀವು ಪರಸ್ಪರ ತೆಕ್ಕೆ ಹಾಕೊಳ್ಳೋದು ಕಲಿತ್ರಿ ಅಂದರೆ ನೀವು ಮಾನವರಾಗಿ ಬದುಕ್ತಾ ಇದ್ದೀರಿ, ಇಲ್ಲದವರೆ ದಾನವರಾಗಿ ಬದುಕ್ತಾ ಇದ್ದೀರಿ ಅಂತ ಅರ್ಥ. ಬದುಕಿನಲ್ಲಿ ಅನಿವಾರ್ಯ ದ್ವೇಷದ ಪ್ರಸಂಗಗಳು ಬರ್ತಾವ. ದ್ವೇಷ ಯಾಕೆ ಬೇಡ ಅಂತೀವಿ? ಅದಕ್ಕೆ ಕಾರಣ ಹೇಳ್ತೀನಿ ನಿಮಗೆ. ದ್ವೇಷ ಮಹಾದೋಷ. ನಾ ಏನು ಹೇಳಿದೆ ಕೇಳಿದ್ರೆ ನೀವೇನೋ ಇದು ಗಡಬಡ ಮಾಡಿ ಹತ್ತಿದೆ ಯಾಕೋ. ಏನು ಹೇಳಿದೆ ನಾನು? ದ್ವೇಷ ಎಂಬುದಿದು ಮಹಾದೋಷ. ಈ ದ್ವೇಷ ಎಂಬ ಸಂಸ್ಕೃತ ಪದ ದ್ವಿಷ್ ಎಂಬ ಧಾತುವಿನಿಂದ ನಿಷ್ಪತ್ತಿಯಾಗ್ತದೆ. ದ್ವಿಷತಿ ಇತಿ ದ್ವೇಷ. ಅದ್ವಿಷ್ಯ ಅನ್ನುವ ನನಗೆ ಹೆಂಗೆ ಕೇಳ್ದಂಗೆ ಅದು ಗೊತ್ತೇನ್ರಿ? ದ್ವಿವಿಷ. ಇದು ಒಂದು ವಿಷ
ನಿನ್ನ ಒಂದು ಜನ್ಮಕ್ಕೆ ಅಂದ್ರೆ ಜನ್ಮ ಜನ್ಮಾಂತರದಲ್ಲಿ ನಿನ್ನ ಕೊಲ್ತಾ ಬಂದಿರುವಂಥದ್ದು ಯಾವುದಾದ್ರೂ ಒಂದದ ಅಂದ್ರೆ ಅದು ದ್ವೇಷ, ದ್ವಿವಿಷ ದ್ವೇಷ ಅಂತ ಹೇಳಿದ್ರೆ ಇಂಥ ದ್ವೇಷ ಇದು. ದ್ವೇಷದಿಂದ, ನನ್ನ ಮಾತು ನೆನಪಿಟ್ಟುಕೊಟ್ರೆ ನೀವು, ದ್ವೇಷದಿಂದ ಮನುಷ್ಯ ನಡೆದಾಡುವ ವಿಷದ ಕಾರ್ಖಾನೆಯಾಗುತ್ತಾನೆ. ಕೇಳಕತ್ತೆ ನಿಮಗೆ, ನಾನು ಭಾಳ ಹೇಳ್ಬೇಕಂತ ಮಾಡಿದ್ದೆ, ಸಂಕ್ಷಿಪ್ತ ಹೇಳ್ತೀನಿ ಒಂದಿಷ್ಟು. ದ್ವೇಷ ಎಂಬುದು ಜಲನಾತ್ಮಕ ವೃತ್ತಿ. ದ್ವೇಷದಿಂದ ಏನಾಗ್ತದೆ? ದ್ವೇಷದಿಂದ ಪರಸ್ಪರ ವಿರಸ ಉಂಟಾಗ್ತದೆ. ಅಂದ್ರೆ ತಿಳಿತದೆ ನಿಮಗೆ, ದ್ವೇಷ ಬಂತು ಅಂದ್ರೆ ಏನಾಗ್ತದೆ? ಪರಸ್ಪರ ವಿರಸ ಉಂಟಾಗ್ತದೆ. ದ್ವೇಷ ಬಂತಂದ್ರೆ ಪರಸ್ಪರ ತಪ್ಪು ತಿಳುವಳಿಕೆ ಉಂಟಾಗುತ್ತವೆ. ದ್ವೇಷ, ನಾವೊಂದು ಮಾತು ಹೇಳ್ತೀನಿ, ನಿಮ್ಮ ಮನಸ್ಸಿನ ಶಾಂತಿಯ ಮಹಾವೈರಿ ಅಂದ್ರೆ ದ್ವೇಷ. ನೆನ್ಪಿಟ್ಕೋಬೇಕು. ನಿಮಗೆ ನಿತ್ಯ ಹತ್ಲಾರ್ದಂಗೆ ಮಾಡುವಂಥದ್ದು ಯಾವುದು? ದ್ವೇಷ. ಇವರು ಗೊತ್ತನ್ರಿ ನಿಮಗೆ, ಈ ದ್ವೇಷಪ್ಪನವ್ರ ಹೆಂಡತಿ ಹೆಸರು ಗೊತ್ತು ನಿಮಗೆ? ಯಾರು? ಈ ದ್ವೇಷಪ್ಪನವ್ರು ಅಂತೇನು ಅದರಲ್ಲ, ಅವ್ರ ಪತ್ನಿ, ಅವ್ರ ಹೆಂಡತಿ ನಿಮಗೆ ಭೇಟಿಯಾಗಿಲ್ಲ? ಹೇಳಕ್ಕಿನ ಹೆಸರು ದ್ವೇಷಪ್ಪನವ್ರು. ದ್ವೇಷಪ್ಪನವ್ರ ಹೆಂಡತಿ ಹೆಸರು ಮತ್ಸರಮ್ಮ. ಹಂಗಂದ್ರೆ ಗೊತ್ತಾಗ್ತದೆ ಮತ್ಸರ. ದ್ವೇಷ ಮಾತ್ಸರ್ಯದಲ್ಲಿ ಪರ್ಯಾವಸಾನ ಆಗುತ್ತದೆ. ಸಹನೆ ಆಗಂಗಿಲ್ಲ, ತಾಳ್ಮೆ ಆಗಂಗಿಲ್ಲ. ಯಾರು ನಿಮಗೆ ಬೇಡದವ್ರು ಇರ್ತಾರ ಅವ್ರ ಮೇಲೆ ದ್ವೇಷ ಮಾಡ್ತೀರಿ, ಅವ್ರ ಮೇಲೆ ಮಾತ್ಸರ್ಯ ಮಾಡ್ತೀರಿ. ನಮ್ಮನ್ನೇ ಒಂದು ಮನೆಗೆ ಹೋಗಿದ್ದೆ, ದೊಡ್ಡ ಶ್ರೀಮಂತರ ಮನೆ. ಯಾರ ಮನೆ, ಯಾವ ಊರ, ನಾ ಏನು ಹೇಳಂಗಿಲ್ಲ, ಸುಮ್ಮ ಒಂದು ಊರ ಒಂದು ಮನೆ ಇಟ್ಟು ಹೇಳ್ತೀನಿ. ಅವ್ರ ಮನ್ಯಾಗ ನಾನು ಅತಿಥಿಯಾಗಿದ್ದೆ. ಹುಡುಗಿ ಓಡೋಡಿ ಬಂದು ಹೇಳ್ತು, ಭಾಳ ಖುಷಿಯಿಂದ ಹೇಳ್ತು. ಮಕ್ಕಳಲ್ಲಿ ದ್ವೇಷ ಕಡಿಮೆ ರೀ. ಓಡಿ ಬಂದು ಹುಡುಗಿ ಹೇಳಿತು, ಅಣ್ಣನಿಗೆ ಮೆಡಿಕಲ್ ಸೀಟ್ ಸಿಗುತ್ತು, ಗೌರ್ನಮೆಂಟ್ ಸೀಟ್ ಸಿಗುತ್ತು ಅಂತ ಭಾಳ ಖುಷಿಯಿಂದ ಬಂದು ಹೇಳ್ತದ. ಅಣ್ಣ ಅಂದ್ರೆ ಯಾರ್ರೀ? ಅದು ತನ್ನ ತಾಯಿಗೆ ಹೇಳಕತ್ತದ. ಅಣ್ಣ ಅಂದ್ರೆ ಯಾರು? ದೊಡ್ಡಪ್ಪನ ಮಗ ಅಣ್ಣ. ಇದು ತನ್ನ ತಾಯಿಗೆ ಬಂದು ಹೇಳುತ್ತೆ, ಭಾಳ ಖುಷಿಯಿಂದ ಓಡಿ ಬಂದು ಹೇಳುತ್ತೇನಂತ, ಅಣ್ಣಗೆ ಮೆಡಿಕಲ್ ಸೀಟ್ ಸಿಗುತ್ತಂತೆ ಅಂತ ಓಡಿ ಬಂದು ಖುಷಿಯಿಂದ ಹೇಳ್ತದ. ಅವ್ರವ್ ಒಂದು ಏನಂದು ಗೊತ್ತೇನ್ರಿ? ಡಾಕ್ಟ್ರು ಊರಾಗ ಒಟ್ಟ್ಯಾರ ಅಂದಕ್ಕೆ. ಯಾಕಂದ್ರೆ ಆಕಿನ ಮಗನಿಗೆ ಹತ್ತಿದ್ದಿಲ್ಲ, ಅದಕ್ಕೆ. ಗೊತ್ತಾಯ್ತಾ ನಿಮಗೆ? ನಾನು ಇದನ್ನು ಸ್ವತಃ ನನ್ನ ಕಿವಿಯಾರ ಕೇಳಿದ ಮಾತಿದು. ಹಿಂಗ್ಯಾಕಂತಾಳ ಅಂತ ನನಗೆ ಆಮೇಲೆ ಗೊತ್ತಾಯಿತು. ನಮಗೆ ಇನ್ನೊಬ್ಬರ ಉನ್ನತಿಯನ್ನು ಕಂಡ್ರೆ ಆಗಿ ಬರಂಗಿಲ್ಲ. ಇದಕ್ಕೇನಂತಾರೆ? ದ್ವೇಷ ಮಾತ್ಸರ್ಯದಲ್ಲಿ ಪರ್ಯಾವಸಾನವಾಗುತ್ತದೆ. ದ್ವೇಷ ಮಾತ್ಸರ್ಯದಲ್ಲಿ ಪರ್ಯಾವಸಾನ ಆಯ್ತಂದ್ರೆ ಹೆಂಗಾಗ್ತದೆ ಹೇಳ ನಿನಗೆ? ಇಬ್ಬರು ಅಣ್ಣ ತಮ್ಮದಾರ ಇದ್ರಂತೆ. ಒಬ್ಬರನ್ನು ಒಬ್ಬರು ಸೇರ್ತಿರ್ಲಿಲ್ಲ, ದ್ವೇಷ ಮಾಡ್ತಿದ್ರು. ಇವನು ಕಂಡ್ರೆ ಅವಂಗಾಗಿ ಬರ್ತಿದ್ದಿಲ್ಲ, ಅವನು ಕಂಡ್ರೆ ಇವಂಗಾಗಿ ಬರ್ತಿದ್ದ. ಹಿಂಗೆ ಯಾಕೆ ಆಗ್ತಾರೋ ಗೊತ್ತಿಲ್ಲ ನೋಡ್ರಿ. ಒಂದೇ ಹೊಟ್ಟಾಗ ಹುಟ್ಟಿ ಒಂದೇ ಬ್ಲಡ್ ಹಂಚಿಕೊಂಡು ಹುಟ್ಟಿದಂಥ ಇವರು ಹುಟ್ಟುತ್ತಲೇ ಸಹೋದರರು, ಬೆಳೆಯುತ್ತಲೇ ದಯಾದಿಗಳು ಏನ್ರಿ. ಒಬ್ಬರನ್ನೊಬ್ಬರು ಸೇರ್ತಿರ್ಲಿಲ್ಲ. ರಾಮಕೃಷ್ಣರು ಹೇಳುವಂಥ ಕತೆ ಇದು ಏನ್ರಿ. ತಮ್ಮ ಅವರು ಏನು ಪ್ರವಚನ ಮಾಡ್ತಿದ್ರಲ್ಲ ಅದನ್ನು ಬರೆದಿಟ್ಟು ಪುಸ್ತಕ ರೂಪಕ್ಕೆ ತಂದಿದ್ದಾರೆ, ರಾಮಕೃಷ್ಣ ದರ್ಶನ ಅದೇನು. ಅದರೊಳಗೆ ರಾಮಕೃಷ್ಣರು ಈ ಕತೆ ಹೇಳ್ತಿದ್ರು ಅಂತ ಬರೀತಾರೆ. ಇಬ್ಬರು ಸಹೋದರರು ಒಬ್ಬರು ಸೇರ್ತಿರ್ಲಿಲ್ಲ.
ಇವನಕ್ಕಿನ ಅವ ಹೆಚ್ಚು ಗಳಿಸ್ಬೇಕ ನಾವು, ಅವನಕ್ಕಿನ ಇವ ಹೆಚ್ಚು ಗಳಿಸ್ಬೇಕ ನಾವು. ಕೊನೆಗೆ ತಪಸ್ಸು ಮಾಡಿ ಹೆಚ್ಚು ಗಳಿಸ್ಬೇಕಂತ ಹೇಳಿ, ದೇವರಿಂದ ವರ ಪಡೆದು ಹೆಚ್ಚು ಗಳಿಸ್ಬೇಕಂತ ಹೇಳಿ ಅಣ್ಣ ಹೋಗಿ ಗುಡ್ಡದ ಮ್ಯಾಗ ತಪಸ್ಸಿ ಕುಂತ. ಮತ್ತು ಅವ ತಪಸ್ಸಿಗೆ ಹೋಗ್ಯಾನಂದ್ರೆ ಇವ ಹೆಂಗೆ ಸುಮ್ಮಿರ್ತಾನೆ? ಕುಂದ್ರಗೊಡಂಗಿಲ್ಲ. ಅದು ದ್ವೇಷ ಮಾತ್ಸರ್ಯ. ಇವ ಗುಡ್ಡದ ಕೆಳಗೆ ಇವ ತಪಸ್ಸಿಗೆ ಕುಂತನಂತ. 12 ವರ್ಷ ತಪಸ್ಸು ಮಾಡಿದ್ರು ಇಬ್ಬರು. ದೇವರು ಬಂದ. ಏನು ತಪಸ್ಸು ಮಾಡಿದ ಬರ್ಬೇಕಲ್ಲ ದೇವರು ಬಂದ. ಮೊದಲು ಹೋಗಿ ಅಣ್ಣ ಕುಂತಿದ್ನಲ್ಲ ಗುಡ್ಡದ ಮ್ಯಾಗ, ಅವನ ಹತ್ರ ನಾವು ಹಾದ. ವರಂಬ್ರೂಹಿ ವರ ಕೇಳಿ, ತಪಸ್ಸಿಗೆ ಮೆಚ್ಚಿ ಬಂದೇನಿ, ಏನು ಬೇಡ್ತಿ ಬೇಡುವರೋ ಅಂದಂತ. ಅವ ಅಣ್ಣ ಕೇಳಿದಂತ, ನಮ್ಮ ತಮ್ಮನ ಕಡೆ ಹೋಗಿ ಬಂದಿಯ ಡೈರೆಕ್ಟ್ ಇಲ್ಲೇ ಬಂದಿದ್ಯಾ ಅಲ್ಲ. ತನಗೇನು ಬೇಕು ಅದನ್ನು ಕೇಳಬೇಕಿಲ್ರಿ. ನಮ್ಮ ತಮ್ಮನ ಕಡೆ ಹೋಗಿ ಬಂದಿದ್ದೇನು ಇಲ್ಲೇ ಬಂದಿದೆ ಅಂತ ಕೇಳಿದಂತಪ್ಪ. ಇಲ್ಲಪ್ಪ, ಫಸ್ಟ್ ನಾ ಇಲ್ಲೇ ಬಂದೀನಿ ಅನ್ನಂತ. ಮತ್ತು ನನಗೆ ಮತ್ತೊಂದು ಮಾತು ಹೇಳು ದೇವರ ಅಂದಂತವ, ನೀ ಇಲ್ಲಿಂದಿಲ್ಲೇ ಈ ಕಡೆ ಹೋಗುತ್ತೆ, ನಮ್ಮ ತಮ್ಮನ ಕಡೆ ಹೋಗುತ್ತೆ ಅನ್ನಂತ. ಇಲ್ಲಪ್ಪ, ಅವನು ತಪಸ್ಸು ಮಾಡ್ಯಾನ, ಮತ್ತು ಅವನಿಗೂ ಜರ ಭೇಟಿ ಆಗ್ಬೇಕಾಗ್ತದೆ, ಅಲ್ಲಿಗೆ ಹೋಗತ್ತೀನಿ ಅಂದಂತ. ತಲೆ ನಡೀಲಿಲ್ಲ ಅಣ್ಣಂದ. ನಾ ಏನು ಕೇಳಿದ್ರು ನನ್ಕಿನ್ನ 2 ಪಟ್ಟು ಅವ ಹೆಚ್ಚಿಗೆ ಕೇಳಿದಂದ್ರೆ ಹೆಂಗೆ? ನಂದು ಕಡಿಮೆ ಆಗಬಾರ್ದು. ನಾ 50 ಎಕರೆ ಹೊಲ ಕೇಳಿದೆ, ಅವ 100 ಎಕರೆ ಕೇಳಿದಂದ್ರೆ ತಪಸ್ಸು ಮಾಡಿ ಬಂತೇನು ಅಂದಂತವ. ಅದಕ್ಕೆ ತಲೆ ಓಡಿಸಿ ಅವ ಅಂದಂತ. ಒಟ್ಟಾರೆ ನೀ ಅಲ್ಲ, ಅವ್ದು ಏನಾರ ಇಲ್ಲ, ನಿನಗೇನು ಬೇಕು ಕೇಳಂದಂತ. ಇವ ವಿಚಾರ ಮಾಡಿ ಮಾಡಿ ಅಣ್ಣ ಅಂದಂತ, ನಮ್ಮ ತಮ್ಮ ಏನು ಕೇಳ್ತಾ ನೋಡು, ಆದ್ರೆ 2 ಪಟ್ಟು ನನಗಾಗಲಿ ಅಂತ ಆಶೀರ್ವಾದ ಮಾಡುವ ಅನ್ನಂತ. ಅವ ಏನು ಬೇಡಿದ್ರು ಇವನಿಗೆ 2 ಪಟ್ಟು ಹೆಚ್ಚಿಗೆ ಆಗಬೇಕು. ಹಿಂಗೆ ವರ ಕೇಳಿದಂತ. ಎಂಥ ದ್ವೇಷ ನೋಡ್ರಿ. ನೀವು ಹಿಂಗೆ ಕೇಳ್ತಿರವು. ದ್ವೇಷ ಅದು ಹಂಗೆ ಮಾಡಿಸ್ತೇನೆ. ದೇವ್ರು ನೋಡೊಮ್ಮೆ ಇವ್ರದ್ದು ಹೆಂಗೆ, ಇವ್ರ ಮನಸ್ಥಿತಿಯರ ಹೆಂಗೈತೆ ಅಂತ ತಿಳ್ಕೊಂಡು ತಮ್ಮನ ಕಡೆ ಹೋದಂತ. ತಥಾಸ್ತು ವರಂ ಬ್ರೂಹಿ. ಭಾಳ ತಪಸ್ಸು ಮಾಡಿಯಪ್ಪ, 12 ವರ್ಷ ತಪಸ್ಸು ಮಾಡೀನಿ, ನಾ ನಿನಗೆ ಬೇಡಿದ್ದು ಕೊಡ್ಲಾಕ ಬಂದೀನಿ, ಬೇಡು ಅನ್ನಂತ. ಇವ ತಮ್ಮ ಕೇಳಿದಂತ, ದೇವರ ಡೈರೆಕ್ಟ್ ಇಲ್ಲೇ ಬಂದಿದೆ, ಗುಡ್ಡದ ಮ್ಯಾಗ ಹೋಗಿದ್ದೆ ಅನ್ನಂತ. ಇವ ಇಲ್ಲಪ್ಪ, ಅಲ್ಲಿಗೆ ಹೋಗೇ ಬಂದೀನಿ ಅನ್ನಂತ. ದೇವ್ರದ್ದು ಪಜಿತೀರಿ ಅನ್ಸಿ. ಇಲ್ಲ ಅಲ್ಲಿಗೆ ಹೋಗಿ ಮತ್ತೆ ಏನು ಕೇಳ್ದಮ್ಮ? ನಿಮ್ಮಣ್ಣ ಭಾಳ ಶಾಣೆ ಅದಾನ. ಏನು ಕೇಳ? ನೀ ಏನು ಕೇಳ್ತಿ 2 ಪಟ್ಟು ನನಗಾಗಲಿ ಅಂತ ಕೇಳ. ನೀ ಏನು ಕೇಳ್ತಿ ಕೇಳು ಅಂದಂತ. ಎದಿ ದಸಕ್ಕಂತ ಯಾರ್ದು ತಮ್ಮಂದು ಎದಿ ದಸಕ್ಕ. ಇನ್ನು ಏನು ಕೇಳಿದ್ರು 2 ಪಟ್ಟಾಗುತ್ತದೆ. ಹೆಂಗೆ ಮಾಡಬೇಕು? ದೇವ್ರಂದಂತ ನಿಮ್ಮಣ್ಣ ಭಾಳ ಶಾಣೆ ಅದ ನನ್ನಂತ. ನೀ ಬೇಕಾದ ಕೇಳು, ನಿನ್ನ 2 ಪಟ್ಟು ಅವನದಾಗುತ್ತೆ ನೋಡು ಅಂದ್ರೆ. ಇವ ಅಂದಂತ ಅವನು ಶಾಣೆತನ ತೋರಿಸ್ತೀನಿ ಅಂದಂತ. ಇವ ಕೇಳೋ, ನಿನಗೇನು ಬೇಕಾ ಕೇಳೋ ಅಂದ್ರೆ ಇವ ಅಂದಂತ, ನಮ್ಮದು ಒಂದು ಎತ್ತು ಸಾಯುವಂಗೆ ಮಾಡು ಅನ್ನಂತ. ತಿಳಿತಾ ಇಲ್ಲ? ನಿಮಗೆ ಕಣ್ಣು ಮುಚ್ಕೊಂಡು ಕುಂತೀರಿ. ಯಾಕೆ ಹಂಗೆ ಕೇಳ್ದವ? ನಮ್ದು 2 ಎತ್ತೊಳಗೆ 1 ಎತ್ತು ಸಾಯಲಿ ಅಂದಂತ. ಇವಂದು 1 ಎತ್ತು ಸತ್ರ ಎಷ್ಟು ಶಾಣ್ಯರದಿರೋ ಅಡ್ವಾನ್ಸ್ ಹೇಳಿದ್ರಿ. ನಮ್ಮದೊಂದು ಕಣ್ಣು ಹೋಗಲಿ ಅಂದಂತ. ಅಂದ್ರೆ ಅವ್ನಿಗೆ 2 ಹೋಗಲಿ ಅಂತ. ನಾವು ದೇವ್ರಂದಂತ ವರ ಕೇಳತ್ತೇವ, ಶಾಪ ಕೇಳತ್ತೇವ ಅಂತ ಅವಂದಂತ. ದೇವ್ರ ನೀನು ಕೇಳಂಗಿಲ್ಲ, ಸುಮ್ಮ ಕೊಡೋನಂತ.
ಏನು ಕತೆ? ರಾಮಕೃಷ್ಣರು ಕಾಲ್ಪನಿಕ ಕತೆ ಹೇಳಿರಬಹುದು. ಇದು ಕಥೆಯ ಅಭಿಪ್ರಾಯ ಏನಪ್ಪಾ ಅಂತ ಕೇಳಿದ್ರೆ, ದ್ವೇಷ ವರವನ್ನ ಶಾಪವನ್ನಾಗಿ ಮಾಡುತ್ತದೆ. ಅದರ ಅಭಿಪ್ರಾಯ ಏನ್ರಿ? ಆ ಮಾತಿನ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ದ್ವೇಷ, ಅಸೂಯೆ, ಮಾತ್ಸರ್ಯ ಎಂಬುವುದು ಬದುಕು ಪರಮಾತ್ಮ ವರವಾಗಿ ಕೊಟ್ಟಿದ್ದಾನೆ. ವರವಾಗಿ ಕೊಟ್ಟಂತ ಜೀವನವನ್ನ ಶಾಪವನ್ನಾಗಿ ಮಾಡ್ಕೊಂತೀಯೋ ನೀನು. ಎದರಿಂದ? ದ್ವೇಷ, ಅಸೂಯೆ, ಮಾತ್ಸರ್ಯದಿಂದ. ದ್ವೇಷ ಏನು ಮಾಡ್ತದೆ? ಇನ್ನೊಬ್ಬರು ಮಾಡುವಂತ ಸತ್ಕಾರ್ಯಗಳಿಗೆ ದುರುದ್ದೇಶದ ಚೀಟಿಯನ್ನು ಅಂಟಿಸ್ತದೆ. ನಾನು ಮಾತಾಡ್ತಲಕತ್ತೇವೆ ನಿಮ್ಗೆ. ಅವ್ರು ಮಾಡಿದ್ದು ನೋಡಿ ಯಾವುದೂ ಸರಂಗಿಲ್ಲ. ಅವ್ರು ಮಾಡಿದ್ದೆಲ್ಲ ಸುಮಾರ ಅನ್ನಿಸ್ತದ, ಕೆಟ್ಟ ಅನ್ನಿಸ್ತದ. ಇವ ಮಾಡಿದ್ದು ಅಷ್ಟೇ ಚಲೋ. ಇದು ಹೋಗಲಿ ಸಾಮಾನ್ಯರಲ್ಲಿ ಈ ದ್ವೇಷ ಅಲ್ಲ. ಪಂಡಿತಂ ಪಂಡಿತಂ ದೃಷ್ಟ್ವಾ ಸ್ವಾನವತ್ ಗುರುಗುರಾಯತೆ ಅಂತ ಹೇಳ್ಯಾರ. ಈಗ ನಿಮಗೆ ಬಿಟ್ಟು ಈಗ ಹಿಂಗೆ ಮ್ಯಾಲ ಬರ್ತೀವಿ. ದೊಡ್ಡ ದೊಡ್ಡ ಮಂದಿ ಐತಿ ನೋಡ್ರಿ, ಜ್ಞಾನಿಗಳು, ಪಂಡಿತರು, ಸ್ವಾಮಿಗಳು. ಇವ್ರ ಏನು ಚಂದ ಅಂತೀರೇನು? ಒಬ್ಬರನ್ನ ಕಂಡ್ರೆ ಒಬ್ಬರು ಸೇರ್ತಾ ಇಲ್ಲ. ನನ್ನ ಧರ್ಮ ಶ್ರೇಷ್ಠ ಅಂತ ಅವ ಹೇಳಕತ್ತೆ. ನನ್ನ ಧರ್ಮ ಶ್ರೇಷ್ಠ, ನನ್ನ ಮತ ಶ್ರೇಷ್ಠ, ನನ್ನ ದೇವರು ಶ್ರೇಷ್ಠ. ಅವ್ರನ್ನ ನಿಮ್ಮ ಪಾಡ ಇವ್ರಿಗೆ ಏನು ಶಬ್ದ ಬಳಸ್ಯಾನ ಗೊತ್ತೇನೋ? ಪಂಡಿತಂ ಪಂಡಿತಂ ದೃಷ್ಟ್ವಾ ಶ್ವಾನವತ್ತು ಗುರುಗುರಾಯತೆ. ಹಂಗಂದ್ರೆ ತಿಳಿತಾ ನಿಮಗೆ? ಒಬ್ಬ ಸ್ವಾಮಿ ಇನ್ನೊಬ್ಬ ಸ್ವಾಮಿನ ನೋಡಿ ಗೌಡ್ರ ನಾಯಿ ಕುಲ್ಕರ್ಣರ ನಾಯಿ ಹೆಂಗೆ ಗುರುಗುರಾಯತೆ ಗುರ್ರು ಅಂತ ಗುರುಗಳ ಕತೆ ಹೇಳೋದು. ನನಗೆ ಒಂದು ಆಶ್ಚರ್ಯದ ಸಂಗತಿ ಅಂದರೆ, ದ್ವೇಷ ವೈಯಕ್ತಿಕವಾಗಿದ್ರೆ ಅಷ್ಟು ವಿನಾಶಕಾರಿ ಅಲ್ಲ. ಧರ್ಮಗಳ ಮಧ್ಯೆ ದ್ವೇಷ, ಸಮಾಜದಲ್ಲಿ ದ್ವೇಷ, ಜನಾಂಗೀಯ ದ್ವೇಷ ಜಗತ್ತಿಗೆ ಬಹಳ ನಾಶವನ್ನು ಉಂಟು ಮಾಡುತ್ತದೆ. ಹಂಗ ತಿಳಿದ ಚಪ್ಪಡಿ ಹಾಕಿದ್ರೆ ಅಥವಾ ಇದೇನು ಜನಾಂಗೀಯ ದ್ವೇಷ? ಇಸ್ರೇಲ್ ಪ್ಯಾಲೆಸ್ತೀನಿಯ ಜಗಳ ನಡೆದದಲ್ಲ, 20,000 ಜನ ಸತ್ರಂತೆ. ಅವರು ಸುಮ್ಮನೆ ಮೇಲ್ನೋಟಕ್ಕೆ ಹೇಳ್ತಾರ, 10-15,000 ಮುಚ್ಚೋಣ ಹೇಳ್ತಾ ಇದ್ದಾರೆ. ಏನು ಇಷ್ಟು ಜನ, ಮುಗ್ಧ ಜನ ಅದ್ರೊಳಗೆ ಸತ್ತವು ಅಂದರೆ ಏನಪ್ಪ ಅದು? ಇದನ್ನ ಬೇಕು ಮುದ್ದಾಮಿಟ್ಟಿದ್ದೇನೆ ಪ್ರಸ್ತುತ ಪ್ರಸಂಗದಲ್ಲಿ. ಇದು ಭಾಳ ಅವಶ್ಯ. ಜನಗಳಿಗೆ ನಾವು ಆಧ್ಯಾತ್ಮಕ್ಕಿಂತಲೂ ಅವರು ಶಾಂತಿಯಿಂದ ಹೆಂಗೆ ಬದುಕಬೇಕು ಅನ್ನೋದನ್ನು ಸ್ವಲ್ಪ ತಿಳಿಸೋಣ ಅಂತಲೇ ಇದನ್ನು ಹೇಳಕ್ಕೆ ಹೊಂಟಿರೋದು ನಾನೇನು. ಧರ್ಮದ ದ್ವೇಷ, ಜನಾಂಗೀಯ ದ್ವೇಷ, ಮತಪಂಥಗಳ ದ್ವೇಷ ಬಹಳ ಅನಾಹುತವಾಗಿರ್ತಕ್ಕಂಥದ್ದು. ಅದಕ್ಕೆ ಒಬ್ಬ ಕನ್ನಡದ ಕವಿ ಭಾಳ ಚಂದ ಒಂದು ಮಾತು ಹೇಳ್ತಾನೆ, ಮರಗಳ ಘರ್ಷಣೆಯಿಂದ ಕಾಡಿಗೆ ಬೆಂಕಿ, ಮತಗಳ ಘರ್ಷಣೆಯಿಂದ ನಾಡಿಗೆ ಬೆಂಕಿ. ಮತಗಳ ಮಧ್ಯೆ, ಧರ್ಮಗಳ ಮಧ್ಯೆ, ಸಮಾಜದ ಮಧ್ಯೆ ದ್ವೇಷ ಹುಟ್ಟುಕೊಂಡು ಅಂದರೆ ಜಗತ್ತ ಸುಟ್ಟು ಕರಕಲಾಗುತ್ತದೆ. ಅಂತೆಯೇ ಮಹಾತ್ಮರು ಭಾಳ ಚಂದ ಹೇಳ್ಕೊತ ಬಂದರು, ಬ್ಯಾರೆ ಅಲ್ಲೋ, ಯಾವುದು ಬೇರೆ ಅಲ್ಲ, ಮಾನವರೆಲ್ಲ ಒಂದೇ. ಧರ್ಮ ಅಂದ್ರೆ ಏನು? ಎಲ್ಲರನ್ನ ಪ್ರೀತಿಸುವುದೇ ಧರ್ಮ. ಮುಂದೆ ಮೈತ್ರ ಕರುಣೆ ಏವಚ ಮಾಡಿದ್ರೆ ನೇರ ಹಾಕೊಂಡಿದ್ದಾರೆ ಅವರು. ಅಂದರೆ ಎಲ್ಲರನ್ನ ಪ್ರೀತಿಸುವುದೇ ಧರ್ಮ. ಯಾಕೆ ಸುಮ್ಮನೆ ನೀನು ದ್ವೇಷ ಮಾಡ್ತಿ? ಎಷ್ಟು ದ್ವೇಷ ಮಾಡಿದ್ರೆ ಗೊತ್ತೇನು ಜಗತ್ತಿನೊಳಗೆ? ವೈಷ್ಣವರು ಶೈವರನ್ನು ಸೇರಲಿಲ್ಲ, ಶೈವರು ವೈಷ್ಣವರನ್ನು ಸೇರಲಿಲ್ಲ. ಇವರಿಬ್ಬರನ್ನ ಒಂದುಗೂಡಿಸ್ಬೇಕಂತ ಹೇಳಿ ಭಾಳ ಪ್ರಯತ್ನ ಪಟ್ಟರು. ಎಂಥ ಮಜಾ ನೋಡ್ರಿ. ಮಸೀದಿ ಕಟ್ಟಿದ್ರೆ ಮುಸ್ಲಿಮರಷ್ಟೇ ಹೋಗ್ತಾರೆ, ಮಸೀದಿಗೆ ಮುಸ್ಲಿಮರಷ್ಟೇ ಹೋಗ್ತಾರೆ, ಶಿವಾಲಯಕ್ಕೆ ಶೈವರಷ್ಟೇ ಹೋಗ್ತಾರೆ, ವಿಷ್ಣು ದೇವಾಲಯಕ್ಕೆ ವೈಷ್ಣವರು ಹೋಗ್ತಾರೆ, ದಾಬಾಕ್ಕೆ ಹೊಸು ಮಂದಿ ಕೂಡಿ ಹೋಗ್ತಾರೆ ನೋಡ್ರಿ. ಹೆಂಗಂತೀರಿ? ಹೌದಲ್ರಿ ಧನರಾಜ್ ಅವರು? ಇದು ದಾಬಾ ಯಾರ ಪೈಕಿ ಅಂತ ಹೇಳಿ ನೀವು ಶರ್ಯದ ಅಂಗಡಿ ಯಾರ ಪೈಕಿ? ಶರ್ಯದ ಅಂಗಡಿಗೆ ಬ್ರಾಹ್ಮಣನೂ ಹೋಗುತ್ತಾನ, ಲಿಂಗಾಯತನೂ ಹೋಗುತ್ತಾನ,
ಜೈನನು ಹೋಗ್ತಾನ, ಬೌದ್ಧನೂ ಹೋಗ್ತಾನೆ, ಸರಿಯಾದ ಅಂಗಡಿಗೆ ಎಲ್ಲರೂ ಹೋಗ್ತಾರೆ. ನಮ್ಮ ಮಠಕ್ಕೆ ಬರ್ಬೇಕಂತಂದ್ರೆ ಲೆಕ್ಕ ಹಾಕಿ ಬರ್ತಾರೆ. ಅಜ್ಞಾನವೇ ಕಾರಣ ಇದಕ್ಕೆ, ಮತ್ತೇನು ಅಲ್ಲ. ನಾವೊಂದು ಸಂತನ ಲೈಫ್ ಸ್ಟೋರಿ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತೀನಿ. ಪಂಡ್ರಾಪುರದೊಳಗ ಸಂತ ನರಹರಿ ಸೋನಾರ್ ಅಂತ ಒಬ್ಬ 13ನೇ ಶತಮಾನದಲ್ಲಿ ಆಗಿ ಹೋದಂಥ ಶ್ರೇಷ್ಠ ಸಂತ. ಯಾರು ಅವನ ಹೆಸರೇನು? ನರಹರಿ ಸೋನಾರ್. ಆತ ನರಹರಿ ಸಂತ ನರಹರಿ ಆದದ್ದು ಆಮೇಲೆ. ಮೊದಲು ಆತ ಶಿವಭಕ್ತ, ಶಿವೋಪಾಸಕ. ಸೋನಾರ್, ಮರಾಠಿ ಒಳಗೆ ಸೋನಾರ್ ಅಂದ್ರೆ ಗೋಲ್ಡ್ ಸ್ಮಿತ್, ಏನಂತಾರೆ ಕನ್ನಡ ಏನಂತಾರೆ? ಅಕ್ಕಸಾಲಿಗ. ಅಕ್ಕಸಾಲಿಗ ಅಂದ್ರೆ ತಿಳಿತದಲ್ರಿ? ಅಕ್ಕನ ಬಂಗಾರ ಕದೇವ. ಎಲ್ಲರೂ ಅಲ್ಲ, ಕೆಲವ್ರು ಇರ್ತಾರೆ. ಯಾಕಂದ್ರೆ ಅಕ್ಕಸಾಲರು ಕಂಡಾಪಟ್ಟಿ ಮಂದಿ ನಮ್ಮ ಭಕ್ತರು ಅದಾರ. ಹಂಗಾಗಿ ನಾವು ಕಾಯ್ಕೊಂಡೆ ಮಾತಾಡ್ಬೇಕಾಗ್ತದೆ ಯಾವಾಗ. ಸೋನಾರ್ ಗೋಲ್ಡ್ ಸ್ಮಿತ್ ಅವನು ಒಳ್ಳೆ ಕಲಾಕಾರ. ಭಾಳ ಚಂದ ಆಭರಣಗಳನ್ನು, ಹೆಣ್ಮಕ್ಳ ಆಭರಣ ಭಾಳ ಚಂದ ಮಾಡವ, ದೇವರ ಆಭರಣಗಳು ಭಾಳ ಚಂದ ಮಾಡವ. ಸ್ಕಿಲ್ಫುಲ್ ಮ್ಯಾನ್ ಎಂದೇ ಒಳ್ಳೆ ಕಲಾಕಾರ ನರಹರಿ ಸೋನಾರ್. ಅವನ ಹತ್ರ ಒಬ್ಬ ಸಾವ್ಕಾರ ಬಂದಂತ, ಶೆಟ್ಟಿ ಸಾವ್ಕಾರ ಬಂದು ನರಹರಿಗಂದಂತ, ನಾನು ಪಂಡ್ರಪುರದ ವಿಠ್ಠಲಿಗೆ ಬೇಡ್ಕೊಂಡಿನಿ, ನನಗೆ ಸತ್ಪುತ್ರನನ್ನು. ಈ ಸಾವುಕಾರಗಳಿಗೆ ಮಕ್ಕಳಾಗಂಗಿಲ್ಲ, ಅವ್ರು ಬಡವರಿಗೆ ಒಂದ್ರ ಬೆನ್ನಿಂದ ಒಂದು ವರ್ಷಕ್ಕೆ 4 ಅಲ್ಲ, ವರ್ಷಕ್ಕೊಂದು ಹುಡ್ತಾ ಅವು ಸಾವುಕಾರಗಳಿಗೆ ದೌಡಾಗಿರಂಗಿಲ್ಲ. ನನಗೆ ಮಕ್ಕಳಿರಲಿಲ್ಲ ಏನ್ರಿ, ನಾ ಬೇಡ್ಕೊಂಡೆ, ಪಂಡ್ರಪುರದ ವಿಠ್ಠಲಿಗೆ ಬೇಡ್ಕೊಂಡೆ, ನನಗೆ ಸತ್ಪುತ್ರನನ್ನು ಕರುಣಿಸಿದ್ದಾನೆ. ನನಗೆ ಸತ್ಪುತ್ರನನ್ನು ಕರುಣಿಸಿದರೆ 10 ತೊಲಿ ಬಂಗಾರದ ಇದು ಏನು ಅವಂದು ಹಿಂಗೆ ಯಾವತ್ತು ಕಟ್ಟಿರ್ತಾನೆ ನೋಡ್ರಿ ಪಂಡ್ರಪುರ ವಿಠ್ಠಲ್ ನೋಡ್ರಿಲ್ಲ, ಅದಕ್ಕೆ ವೇಸ್ಟ್ ಇದು ಅಲಂಕಾರ, ಇದು ಏನ್ರಿ ಸೊಂಟದ ಆಭರಣ ದಾಬಾ. ದಾಬಾನೇ ಅಂತಾರಲ್ಲ, ಏನಂತಾರೆ ಗೊತ್ತಿಲ್ಲ. ದಾಬಾ ಅಂದ್ರೆ ಮತ್ತೆ ಅದಕ್ಕೆ ನನ್ನ ಸಂಶಯ ಬಂತು ಏನ್ರಿ. ಡಾಬಾ ಅಂದ್ರೆ ಇಲ್ಲಿ ಕಿಲಿ ಮೂಲ್ಯಾಗ ಕ್ರಾಸ್ನಾಗ ಅದಾವ್ರಿ ಅವು ಡಾಬಾ. ಬಂಗಾರದ ಡಾಬಾ ಮಾಡಿಸ್ತೀನಿ, 10-15 ತೊಲಿದಂತ ಬೇಡ್ಕೊಂಡಿನಿ. ಪಂಡ್ರಾಪುರದ ವಿಠ್ಠಲಿಗೆ ನಿನ್ನೆ ಡಾಬಾ ಮಾಡಿಸೋದಾದ್ರೆ ನರಹರಿ ಕಡೆಯಿಂದ ಮಾಡಿಸಂದಾರ ನನಗೆ. ನೀವು ಮಂದಿಗಿಂತ ಹೆಚ್ಚಿಗೆ ತಗೊಳ್ರಿ, ನಮಗೊಂದು ವಿಠ್ಠಲ್ನಿಗೆ ಡಾಬಾ ಮಾಡಿಕೊಡ್ರಿ. ಅವ ನರಹರಿ ಅಂದಂತ ನಮ್ಮ ಕಡೆಯಿಂದ ಆಗೋದಿಲ್ಲ. ಯಾಕಾಗೋದಿಲ್ಲ? ಅಲ್ಲ, ನಮ್ಮ ಕೈ ತುಂಬ ಕೆಲಸ ಅದಾವ್ರಿ, ಆಗೋದಿಲ್ಲ. ನಿಮ್ಮ ಕೈ ತುಂಬ ಕೆಲಸ ಮುಗಿದ ಮೇಲೆ ಮಾಡ್ರಿ ಅಂತ ಅವ ಅಂದ. ಇಲ್ಲ ನಮ್ಮ ಕಡೆ ಯಾಕೆ ಆಗೋದಿಲ್ಲ ಕತ್ತೇನು ಗೊತ್ತೇನ್ರವ? ಅವ ಶಿವಭಕ್ತ, ವಿಠ್ಠಲನ ಆಭರಣ ಹೆಂಗೆ ಮಾಡ್ಬೇಕು, ಅದಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ ಅಂತ ಶೆಟ್ಟಿ ಅಂದ. ನರಹರಿ, ಮಂದಿಗೆ ಏನು ನೀ ತಗೊಂತೀಯಲ್ಲ ಅದ್ರ 2 ಪಟ್ಟು ಮಾಡುವ ಕೂಲಿ 2 ಪಟ್ಟು ಹೆಚ್ಚಿಗೆ ಕೊಡ್ತೀನಿ ಅಂದ. ನೀನು 4 ಪಟ್ಟು ಕೊಟ್ರು ಆಗಂಗಿಲ್ಲ. ಯಾಕಾಗಂಗಿಲ್ಲ ಅಂದ್ರೆ ಆ ವಿಠ್ಠಲ ಅಂದ್ರೆ ನಮ್ಗೆ ಆಗಿ ಬರಂಗಿಲ್ಲ ಅಂದಂತ. ಇದು ನೋಡ್ರಿ, ಇದ್ರ ಸಲುವಾಗಿ ಹೇಳಕ್ಕೆ ಹೊಂಟಿನಿ ಮುದ್ದಾಮ, ವಿಠ್ಠಲ ನನಗೆ ಆಗಿ ಬರಂಗಿಲ್ಲ ಅನ್ನಂತ. ನಾವು ವಿಠ್ಠಲ್ನ ನೋಡು, ಅವನ ಆಭರಣ ಮಾಡ್ಬೇಕಂದ್ರೆ ಅವನ ಗುಡಿಗೆ ಬರ್ಬೇಕ, ಅಳತಿ ತಗೋಬೇಕ. ನಾವು ಎಂದು ಪಂಡ್ರಾಪುರದಾಗ ಇದ್ದು ಅವ ಎಂದೂ ವಿಠ್ಠಲನ ಗುಡಿಗೆ ಹೋಗಿಲ್ಲ. ನಾ ಗುಡಿಗೆ ಹೆಂಗೆ ಬರಲಿ, ನಾನು ಶಿವೋಪಾಸಕ, ಗುಡಿಗೆ ಬರಂಗಿಲ್ಲ. ಅವನ ದರ್ಶನ ಅವನ ಕಣ್ಣಿಂದ ಎಂದು ದೇವ್ರು ನೋಡಂಗಿಲ್ಲ ಅಂತಿದ್ದು ನೋಡ್ರಿ, ಎಷ್ಟು ಮಜಾ ಐತಿ. ನಾವು ಎಂದೂ ಕಣ್ಣಿಲೇ ನೋಡಂಗಿಲ್ಲ. ಕಣ್ಣಿನ ನೋಡಿದ್ರೆ ಪಾಪ ನಾವು ನೋಡಂಗಿಲ್ಲ.
ಅಷ್ಟು ಕಟ್ಟರ ಶೋಭಕ್ತಿವ. ನಾವು ಅವ್ನು ನೋಡಂಗಿಲ್ಲ, ದೇವ್ರ ಗುಡಿಗೆ ಬರ್ಬೇಕು ಹೆಂಗೆ, ನಾವು ನೋಡ್ಬೇಕು ಹೆಂಗೆ, ಮತ್ತು ಮಾಪ್ ತಗೋಬೇಕಲ್ಲ. ಈಗ ನೋಡ್ರಿ ಕೆಲವ್ರು ಇವರೆಲ್ಲ ಮತ್ತೊಂದು ಮಟ್ಟಕ್ಕೆ ಹೋಗಂಗಿಲ್ಲ, ಅವ್ರದ್ದು ಕೇಳಂಗಿಲ್ಲ, ತಮ್ಮದೇ ಹೇಳಬೇಕು. ಏನಿದು ನಮ್ಮಲ್ಲಿ ಬಹಳ ಚಂದ ಮಾತು ಹೇಳಿದರು. ಬೆಳಕೆ ಯಾವ ಮೂಲೆಯಿಂದ ಹರಿದು ಬರಲಪ್ಪ, ಬೆಳಕನ್ನು ಸ್ವೀಕರಿಸಲಿಕ್ಕೆ ಕಂಜೂಸ್ ಆಗಬೇಡ, ಗ್ವಾಡಿ ಕಟ್ಕೋಬೇಡ ಅಂತಂದ್ರೇನ್ರಿ. ಅದು ಅದ್ರ ಬಗ್ಗೆ ಮತ್ತೆ ಆ ಕಡೆ ತಲೆ ಓಡ್ತದೆ, ನನ್ನ ಕತ್ತಿ ಲೇಟ್ ಆಗ್ತದೆ, ಬರಂಗಿಲ್ಲ ಅಂತ. ಶೆಟ್ಟಿ ಹೆಂಗಾರ ಮಾಡಿ ಇವನ ಕೈಯಿಂದ ನಾ ಮಾಡಿಸ್ಬೇಕು ಅಂತ ವಿಚಾರ. ಅದಕ್ಕೆ ಶೆಟ್ಟಿನೂ ಹಠಕ್ಕೆ ಬಿದ್ದ. ಅವ ಅಂದಂತ, ನೀವು ಆ ಗುಡಿಗೆ ಬರಬೇಡ್ರಿ, ಆ ವಿಟ್ಟಲ್ಲೂ ನೋಡಬೇಡ್ರಿ, ನಾವು ಹೋಗಿ ಮಾಪ್ ತೊಗೊಂಬರ್ತೀನಿ ಅಂದಂತ. ಈ ಯಾಕೋ ಬಿಡಂಗೆ ಕಾಣೋದು ನೀವು ಅಂತೇಳಿ, ಆಯ್ತು ನೀ ಮಾಪ್ ತೊಗೊಂಡು ಬಾ, ನಿನ್ನ ಮಾಪಿನ ಪ್ರಕಾರ ನಾ ಮಾಡಿಕೊಡ್ತೀನಿ ಅನ್ನಂತ. ಹೋಗಿ ಶೆಟ್ಟಿ ವಿಠಲನ ಮಾಪ್, ಎದ್ರದ್ದು ಮಾಪ, ಸೊಂಟದ ಮ್ಯಾಪ ಎಲ್ಲ ತೊಗೊಂಡು ಬಂದ. ಕರೆಕ್ಟ್ ತೊಗೊಂಬಂದ್ರೆ ಕರೆಕ್ಟ್ 3 ಸಲ ಅಳತೆ ಮಾಡಿ ನೋಡಿ ತೊಗೊಂಡು ಬಂದೇನಿ ಅಂದ. ಇವ ಮನುಷ್ಯನ ತುಂಬೆಲ್ಲ ಅವನ ಮ್ಯಾಗ ದ್ವೇಷ. ಯಾರ ಮ್ಯಾಗ? ವಿಠಲನ ಮ್ಯಾಗ. ಇದು ಎಲ್ಲಿ ಇಟ್ಟ್ಯ ಗಂಟು ಬಿತ್ತ ನಮಗೆ, ಇಟ್ಟ್ಯ ಅನ್ಕೊಂತಾನ ಎಟ್ಕೊಂತ ಮಾಡ್ದ. ಏನ್ರಿ ಬಂಗಾರದ ಡಾಬಾ ಮಾಡ್ದ, ಕರೆಕ್ಟ್ ಅಳತೆ ಪ್ರಕಾರ ಮಾಡ್ದ. ಮಕ್ಕಳನ್ನೆಲ್ಲ ಕರ್ಕೊಂಡು, ನೆಂಟ್ರನ್ನೆಲ್ಲ ಕರ್ಕೊಂಡು ಶೆಟ್ಟಿ ಅದೇ 3 ವರ್ಷದ ಕೂಸ ಮುದ್ದಾಗಿತ್ತು. ನೆಂಟ್ರೆಲ್ಲರೂ ಬಂದಾರ, ಯಾಕೆ ಹರಕಿ ಈಡೇರ್ಸ್ಲಕ್ಕೆ ಹಚ್ಚಾನ. ಹೋಗಿ ಆ ಡಾಬಾ ತೊಗೊಂಡು ಅವ ಹಾಕ್ಲಕ್ಕೆ ಹೋದ್ರ ಅದು ಅರ್ಧಕ್ಕೆ ಬರೋವಲ್ದು. ಶೆಟ್ಟಿ ಗಾಬರಿ ಅದ, ಪಕ್ಕ ಮಾಪ್ ತೊಗೊಂಡು ಹೋಗಿನಿ, ಇದು ಹಿಂಗ್ಯಾಕಾಯ್ತು ಬರೋವಲ್ದು, ಅರ್ಧಕ್ಕೆ ಬಂದು ನಿಂತದಿದು. ನೆಂಟ್ರೆಲ್ಲ ಬಂದಾರ, ಅಸಹ್ಯ ಅನ್ನಿಸ್ತು. ಓಡಿ ಹೋದವ ಡಾಬಾ ತೊಗೊಂಡು, ಏನ್ರಿ ಜಗತ್ ಪ್ರಸಿದ್ಧ ಸೋನಾರು ನೀವು ಹಿಂಗ್ಯಾಕೆ ಮಾಡಿರಿ, ಇದು ಅರ್ಧಕ್ಕೆ ಬಂದದ ಅಂದಂತ. ನೀನ ತೊಗೊಂಬಂದಿಯಲ್ಲ ಮಾಪ ಅಂದಂತವ. ಈಗ ಇನ್ನೊಂದು ಮತ್ತೊಂದು ಮಾಡ್ರಿ ಅಂತಂದಂತ, ಮತ್ತೊಂದು ಮಾಪ್ ಅಂತಂದಂತವ. ಹೋಗಿ ಮಾಪ್ ತಗೊಂಡು ಬಂದ. ಈ ಸಲ ಕರೆಕ್ಟ್ ಮಾಪ್ ಹಿಡ್ಕೊಂಡು ಬಂದಾನ. ಮುಂದೆ ಕುಂತೆ ಎಷ್ಟು ಫೂಟ್ ಎಷ್ಟು ಇಂಚಸ್ ಆಗ್ತದೆ ಮುಂದೆ ಕುಂತು ಮಾಡಿಸ್ಲಾಕತ್ತಾನ. ಅವ ಹೇಳಿದ ಪ್ರಕಾರ ಮಾಡ್ಯಾನ. ಮತ್ತು ಒಯ್ದು ಹಾಕ್ಲಕ್ಕೆ ಹೊರ ಮೊದಲು ಅರ್ಧ ಕಡಿಮೆ ಆಗಿತ್ತು, ಈಗ ಗಿರ್ದನೂ ಬರೋವಲ್ದದು. ಹಿಂಗೆ ಕಾಲಕ್ಕೆ ಹತ್ತಿದು. ನೀವು ಡಾಬಾ ತೊಗೊಂಡ್ಬರ್ದ್ರಾಗ ಉಬ್ಬಿ ಕುಂದ್ರಲಕ್ಕೆ ಹತ್ತಾನ. ವಿಠಲ ಉಪ್ಪಲಕ್ಕೆ ಹತ್ತಾನ. ಏನು ಹೆಂಗೆ ಅವ ಶೆಟ್ಟಿ ಅಂದ, ನೋಡ್ರಿ ನಾ ಕರೆಕ್ಟ್ ಮಾಪ್ ತೊಗೊಂಬಂದಿರಿ, ನಮಗೆ ಮಾಪ್ ಮಾಡ್ಲಿಕ್ಕೆ ಬರೋದು, ನೀವ ಬಂದು ಮಾಪ್ ತೊಗೊಂಡು ಮಾಡಬೇಕು ಅಂತ ಗಂಟು ಬಿತ್ತಂತ. ಮತ್ತಿದ ನೀವಾರ ಇಲ್ಲಿಕನ ಹೆಸರು ಕೆಡ್ಸ್ಕೊಂತ ನಿಮ್ಮ ಜಗತ್ ಪ್ರಸಿದ್ಧ ಸೋನಾರ್ ಅದಾನ, ಅಗಸಲೆ ಅದಾನ. ಆಯ್ತಪ್ಪ ನಾನೇ ಬಂದು ಮಾಪ್ ತಗೋ. ಅವ್ನು ಸಿಟ್ಟಿಗೆ ಅವ್ನಿಗೆ ಸರಿಯಾಗಿ ಮಾಪ್ ತೊಗೊಳಕ್ಕೆ ಬರೋದಿಲ್ಲ ಅಂದ ಕೂಡಲೇ ನೀನೇ ಬಂದು ತೊಗೊಬ ಅಂದ್ರೆ, ಹ್ಯಾಂಗೆ ನನಗೆ ಬರ್ಲಾಕ್ಕೆ ಬರೋಂಗಿಲ್ಲ, ಎಂದೂ ಹೋಗಿಲ್ಲ ದೇವ್ರ ಗುಡಿಗೆ ಅಂದ್ರೆ. ಶೆಟ್ಟಿ ಹೇಳಿದಂತ, ನಿನ್ನ ಕಣ್ಣು ಕಟ್ಟಿ ತೊಗೊಂಡು ಹೋಗ್ತೀವಿ ನೋಡಿ ಅನ್ನಂತ. ಅವನಿಗೊಂದು ದೊಡ್ಡ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು, ಹಿಡ್ಕೊಂಡು ತೊಗೊಂಡು ಹೋದರು. ಹೋಗಿ ನರಹರಿ ವಿಠಲನ ಮೂರ್ತಿಯನ್ನು ಮುಟ್ಟಿ ಹಿಂಗೆ ಮಾಪ್ ತಗೊಂತಿದ್ದ. ಅವನಿಗೆ ಕೊಳ್ಳಾಗ ಹಾವು ಮುಟ್ಟದಂಗಾಯ್ತು. ಯಾವ ಮೂರ್ತಿಯನ್ನು ಧ್ಯಾನ ಮಾಡ್ತಿದ್ನ, ಕಣ್ಣು ಕಟ್ಟಿದ್ರೆ ಸಹಿತ ಅದೇ ಕಣ್ಣಂಗಾಲಕ್ಕೆ ಹತ್ತದ. ಅವನಿಗೆ ಚರ್ಮಾಂಬರಧಾರಿ ಪರಮಾತ್ಮ ಶಿವ ಚರ್ಮಾಂಬರಧಾರಿ ಕಣ್ಣಂಗಾಗ್ತಾ ಇದ್ದಾನೆ. ಕೊರಳಗೆ ಹಾವು, ಅವನ ಕೈಗೆ ಹಾವು ಹತ್ತದಂಗೆ ಆಗ್ತದೆ, ಚರ್ಮದ ಉಡುಗೆ ಕಣ್ಣಂಗಾಗ್ತದೆ. ಯಾರೀತ ಅಂತ ಕಣ್ಣು ಬಿಚ್ಚಿ ನೋಡಿದ್ರ ವಿಠಲ ಕಾಣ್ತಾ ಇದ್ದಾನ. ಒಮ್ಮೆ ವಿಠಲ ಕಾಣ್ತಾ ಇದ್ದಾನ, ಒಮ್ಮೆ ಶಿವ ಕಾಣ್ತಾ ಇದ್ದಾನ, ಒಮ್ಮೆ ವಿಠಲ ಕಣ್ಣಂಗಾಗ್ತಾನ, ಒಮ್ಮೆ ಶಿವ ಕಣ್ಣಂಗಾಗ್ತಾನ. ಆವಾಗ ಪಶ್ಚಾತ್ತಾಪ ಆಗಿ ನರಹರಿ ಸಾಷ್ಟಾಂಗ ಬಿದ್ದು ಹೇಳಿದಂತ, ಹರನು ನೀನೇ ಹರಿನು ನೀನೇ ಅಂದಾಗ ಅವ ನರಹರಿ ಅನ್ನಂತ. ಏನು ಈ ಕತೆ ಹೇಳ್ತಾನ ನಿಮಗೆ ತಿಳಿಸಬೇಕಾದ್ದೇನಂತ ಕೇಳಿದ್ರೆ, ಯಾರ ಮೇಲೂ ದ್ವೇಷ ಬೇಡ, ಅದು ಧಾರ್ಮಿಕವಾಗಿಯೂ ಬೇಡ, ಸಾಮಾಜಿಕವಾಗಿಯೂ ಬೇಡ, ಎಲ್ಲರನ್ನ ಪ್ರೀತಿಸ್ತಾ ಬದುಕು. ಇವತ್ತ ಸ್ವಾರ್ಥ ಸಾಧನೆಗಾಗಿ ಧಾರ್ಮಿಕ ಮುಖಂಡರು, ರಾಜಕೀಯ ಮುಖಂಡರು
ನಮ್ಮ ಮಧ್ಯದಲ್ಲಿ ದ್ವೇಷದ ಕಿಚ್ಚ ಹೊತ್ತಿಸಿ ಆಗಾಗ ಊದ್ತಾನೆ ಇರ್ತಾರೆ. ಬೇಡ, ಎಲ್ಲರನ್ನ ಪ್ರೀತಿಸ್ತಾ ಬದುಕು. ಒಳ್ಳೆಯದು ಯಾವ ಧರ್ಮದಾಗರ ಇರಲಿ, ಯಾವ ಮತ ಪಂಥದಲ್ಲರ ಇರಲಿ, ಈ ಒಳ್ಳೆಯದನ್ನು ಎಲ್ಲವನ್ನ ಸ್ವೀಕರಿಸು, ಆನಂದವಾಗಿರು. ದ್ವೇಷ ಎಂಬುದು ಮಹಾದೋಷವಾಗಿದೆ, ಅದನ್ನು ಕಿತ್ತೆಸೆ. ಅದ್ವೇಷ್ಟ ಆಯಿತು. ಈಗ ಮೈತ್ರ, ಮುಂದಿಂದು ಮೈತ್ರ ಅಂದ್ರೆ ಎಲ್ಲರನ್ನ ಪ್ರೀತಿಸ್ತಾ ಬದುಕ್ಯಾಕ. ಲವ್ ಈಸ್ ಗಾಡ್, ಲವ್ ಈಸ್ ಲೈಫ್. ಆ ಪ್ರೀತಿಯೇ ಪರಮಾಮೃತ ರೂಪವಾಗಿರುವಂಥದ್ದು. ಎಲ್ಲರನ್ನ ಪ್ರೀತಿಸ್ತಾ ಬದುಕು. ಏನೋ ಬರ್ತದೆ ಜೀವನದೊಳಗೆ, ಎಲ್ಲರನ್ನ ಒಳ್ಳೆಯವರನ್ನ ಪ್ರೀತಿಸ್ತಾ ಬದುಕು. ಭಾಳ ಕೆಟ್ಟವ್ರಿಗೆ ಕೃಷ್ಣ ಹೇಳ್ದ ನೋಡ್ರಿ, ಅದೇ ಆಗ್ಲಿಂದ ಅದನ್ನ ಹೇಳಬೇಕಂದಾರ, ಯಾರನ್ನ ದ್ವೇಷ ಮಾಡಬೇಡ್ರಂತ ಕೃಷ್ಣ ಹೇಳ್ತಾನ. ಸ್ವಂತ ಅವನೇ ಕೌರವ್ರನ್ನ ದ್ವೇಷ ಮಾಡ. ನಮಗೆ ಯಾರನ್ನ ದ್ವೇಷ ಮಾಡಬೇಡ, ಸ್ವಂತ ಅವನೇ ಕೌರವ್ರನ್ನ ದ್ವೇಷ ಮಾಡ್ಯಾನ. ಇವು ಮಾತಕೃತಿ ಬರಬರಿ ಇದ್ದಂಗೆ ಕಾಣೋದಲ್ಲ ಕೃಷ್ಣದ. ಹೌದೇನು? ಎಲ್ಲ ಒಂದು ಬರಬರಿ ಐತಿ. ಹ್ಯಾಂಗೆ ಬರಬರಿ ಐತಿ ಅದನ್ನು ಹೇಳ್ಬೇಕಂದ್ರೆ ಇನ್ನೊಂದು ತಾಸು ಕುಂದಿರ್ಬೇಕಾಗ್ತದೆ. ನಿಮಗೂ ಸಾಕಾಗ್ಯದ, ನನಗೂ ಸಾಕಾಗ್ಯದ. ಇನ್ನೂ ತುಲಾಭಾರಗಳದಾವ. ಇವತ್ತು ಸಾಯಂಕಾಲ ನಾಳೆ ಬೆಳಗ್ಗೆ ಕಾರ್ಯಕ್ರಮ ನಡೆದು ಇದು ಮುಕ್ತಾಯವಾಗ್ತದೆ. ಬಹಳ ಜನ ಬಂದಿರೆಲ್ಲ, ಎಲ್ಲರದ್ದು ಪ್ರಸಾದ ಆಗಬೇಕು. ಇದು ಲಂಚ್ ಟೈಮ್, ಇಟ್ ಈಸ್ ಲಂಚ್ ಟೈಮ್. ಹಸದವ್ರಿಗೆ ಹೇಳಬಾರ್ದು ವೇದಾಂತ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ಯಾರೇನ್ರಿ. ಅದಕ್ಕೆ ಇನ್ನಷ್ಟು ಹೊತ್ತು 15-20 ನಿಮಿಷದಲ್ಲಿ ಕಾರ್ಯಕ್ರಮ ಮುಗೀತದೆ. ಬಹುತೇಕ ಎಲ್ಲರನ್ನ ನಾವು ಕುಂದ್ರು ಅಂತ ಹೇಳೋದು ಬೇಡ ಅಂತ ಅನ್ಲತ್ತೆ ನನಗೆ. ನಮ್ಮ ತುಲಾಭಾರ ಆಗೋದ್ರಾಗನ ಈ ಅಪ್ಪಗಳು ಪ್ರಸಾದ ಮಾಡಿಬಿಟ್ರಂದ್ರೆ ಮತ್ತೆ ನಿಮಗೆ ಅವಕಾಶ ಆಗ್ತದೆ. ನೀವು ಕುಂದ್ರಿ, ಅವ್ರು ಹೋಗಿ ಪ್ರಸಾದ ಮಾಡಿ. ಯಾಕಂದರೆ ತಾಳ್ಮೆ ಉಳ್ಳವ್ರು ನೀವು. ಏನು ಮೊದಲು ನಿಮಗೆ ಚಾನ್ಸ್ ಕೊಡಮ್ಮ ಇವತ್ತು. ಮಾಡೋರು ನೀವು, ನೀಡೋರು ನೀವು, ಉಣಿಸಿ ಉಣ್ಣುವಂಥ ಮಾತೃ ಹೃದಯದವ್ರು ನೀವು, ಮಾತೆ. ಅದಕ್ಕೆ ಅವ್ರು ಹೋಗಿ ಊಟ ಮಾಡಿ, ಆಮೇಲೆ ತುಲಾಭಾರ ಮುಗಿದ ಮೇಲೆ ನೀವು ಹೋಗಿ ಪ್ರಸಾದ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ಇವತ್ತು ಭಾಳ ನಮ್ಮ ಧನರಾಜ್ ಅವರು, ನಮ್ಮ ಶರಣ ಬಸವೇಶ್ವರ, ನಮ್ಮ ಬೆಟಗೇರ ಅವರು ಎಲ್ಲ, ನಮ್ಮ ಶಾಂತವೀರಪ್ಪಗಳು, ನಮ್ಮ ಸ್ವರೂಪಾನಂದ ಸ್ವಾಮೀಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಮೂಲ್ಯ ಸಮಯ ಕೊಟ್ಟು ಸಭೆಗೆ ಶೋಭೆ ತಂದಿದ್ದಾರೆ. ಅವರಿಗೆ ಹೇಳ್ತಾ ಇದು ಪರ್ಯಂತರ ಇಂದಿನ